ಜೂನ್ 10 ಹಾವೇರಿಯಲ್ಲಿ ಗೋಲಿಬಾರ್ 2008 ಆದಾಗಿದ್ದ ಇಲ್ಲಿ ಮಠ ರೈತ ಹುತಾತ್ಮ ದಿನಾಚರಣೆ ಮಾಡ್ಕೊಂತನ ಬರಕತ್ತಿ 19 ವರ್ಷ ಕಳೀತು. ಅದ ಗೊಬ್ಬರ ಕಾಲ ಗುಂಡು ಹರಿಸಿದ್ದೀವ್ರು. ಈ ವರ್ಷ ಏನು ಸರಿಯಾಗೈತೆ? ಇಲ್ಲ. ಅದ ಬೀಜ ಅದ ಗೊಬ್ಬರಕ್ಕೆ 20 ವರ್ಷ ಗತಿಸಿದ್ರು ಅದು ಒಂದು ಸಣ್ಣ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗವಲ್ದು ಅಂದ್ರೆ ಸರ್ಕಾರಕ್ಕೆ ನಾಚಿಕೆಗೇಡಿನ ಸಂಗತಿ ಇದು. ಅವತ್ತು BJP ಗುಂಡು ಹರಿಸಿದ್ರು ಅಂತೇಳಿ ಕಾಂಗ್ರೆಸ್ನವ್ರು ಇಲ್ಲಿ ಬಂದು ಮಾಲೆ ಹಾಕಿ 10 ಕರೆದಂಗೆ ಮಾಡಿದ್ರು. ಇವತ್ತು ಅವರ ಆಡಳಿತ ಮಾಡಕತ್ತಾರ. ನಡು JDSನವರು ಬಂದು ಹೋಗ್ಯಾರ. ರೈತನ ಸಮಸ್ಯೆಗೆ 20 ವರ್ಷ ಗತಿಸಿದ್ರು ಈ ವರ್ಷನೂ ಗೊಬ್ಬರ ಇಲ್ಲ ಹಾವೇರಿ ಒಳಗ. ಈ ವರ್ಷ ಕೇಳಿದ್ರೆ ಏನೋ ಯುದ್ಧದ ಸುದ್ದಿ ಹೇಳ್ತಾರೆ. ಏನೋ ಕಾರಣ ಹೇಳಿದ್ರಲ್ಲ, ರೈತ ಬೇಕಾದಂಥ ಬೀಜ ಮತ್ತು ಗೊಬ್ಬರ ಸಪ್ಲೈ ಮಾಡೋಕ್ಕಾಗಲ್ಲ. ನಾಳೆ ಇದು ಬಂದು ನಾವು ಬೆಳೆದ ಮೇಲೆ ಬೆಲೆ ಸಂಬಂಧ ಹೋರಾಟ ಮಾಡಬೇಕು. ಇಂಥೆಲ್ಲ ಸಮಸ್ಯೆಗಳ ರೈತನ ಬೀದಿಗೆ ತರೋದು ಕೈ ಬಿಟ್ಟು ಶೀಘ್ರವೇ ಸರ್ಕಾರ ರೈತರನ್ನ ಬೀದಿಗೆ ತರದಂಗೆ ಮಾಡಕ್ಕೆ ಏನೇನು ಬೇಕು ಆ ಪ್ಲಾನ್ ಮಾಡಬೇಕು. ಹಾವೇರಿ ಆತ್ಮಹತ್ಯೆ ಒಳಗೆ ಭಾಳ ಮುಂದೈತಿ ಅಂತ ಹೇಳ್ತಾರ. ಅದನ್ನ ಹೇಳಕ್ಕೆ ನಮಗೆ ಅಸಹ್ಯ ಅನಿಸ್ತತಿ. ರೈತ ಆತ್ಮಹತ್ಯೆ ಒಳಗೆ ಆ ರೈತ ಆತ್ಮಹತ್ಯೆ ತಡೆಗಟ್ಟಕ್ಕೆ ಮತ್ತೆ ಇಷ್ಟೆಲ್ಲ ಮಾತಾಡ್ತೀರಿ. ಒಂದು ಹೊಸ ಪ್ಯಾಕೇಜ್ ಬಿಡ್ರಿ. ಹಾವೇರಿಗೆ ಯಾಕೆ ಆತ್ಮಹತ್ಯೆ ಹೆಚ್ಚಾಕತ್ತೇವೆ ಅನ್ನೋದನ್ನ ಗುರ್ತು ಮಾಡ್ರಿ. ಆ ಆತ್ಮಹತ್ಯೆಯನ್ನು ಕಂಟ್ರೋಲ್ ಮಾಡಕ್ಕೆ ನೀವು ಕೆಲಸ ಮಾಡ್ರಿ. ಅದನ್ನು ಬಿಟ್ಟು ಸುಮ್ಮನೆ ಕಣ್ಣೀರು ಸುರಿಸಿದ್ರೆ ದುಃಖ ಪಡ್ತವಿ. ನಮಗೆ ಭಾಳ ಖೇದ ಅನಿಸ್ತತಿ. ಆ ಮಾತು ಬಿಡ್ರಿ. ರೈತನ ನೆರವಿಗೆ ಬರ್ರಿ ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೀವಿ. ನಮ್ಮ ಬೀಜಕ್ಕೆ ಸಹಿತ ನಾವು ಬೆಳೆದ ಗೋವಿನ ಜೋಳ ಹೆಚ್ಚು. ಆ ಬೀಜನ ಅದು 100 ರೂಪಾಯಿ ಕಿಮ್ಮತ್ತಿನ ಬೀಜ. ಇವ್ರು ಏನೋ ಮಾಡಿ ಮಾರ್ಯಾರ ಅಂದ್ರೆ 200 ಇದ್ದ 300 ಬೇಳಿ. ಇವರು ಅದನ್ನ 800ರಿಂದ 2800 ಮಟ್ಟ ಮಾರಕತ್ತಾರಲ್ಲ, ಅದು ಭಾಳ ನೋವು ಅನಿಸ್ತತಿ. ಹತ್ತಿಗೆ ಹೆಂಗೆ ಬೀಜದ ಮೇಲೆ ಹಿಡ್ತಾ ಸಾಧಿಸಿ ಹತ್ತಿಗೆ ಒಂದೇ ರೇಟ್ ಮಾಡಿರಿ ಬೀಜಕ್ಕೆ, ಹಂಗೆ ಗೊಂಜಾಳಕ್ಕೂ ಮಾಡ್ರಿ ಅನ್ನೋದು ನಮ್ಮ ಒತ್ತಾಯ. ಇವೆಲ್ಲದರ ನಡುವೆ ನಮ್ಮ KEBಯನ್ನ ಖಾಸಗೀಕರಣ ಮಾಡಕೊಂಡ್ರಿ. ಅದನ್ನಂತೂ ತೀವ್ರವಾಗಿ ವಿರೋಧಿಸ್ತೀವಿ. ಯಾಕೆಂದ್ರೆ ಖಾಸಗೀಕರಣ ಆದ್ರೆ ನಾಳೆ ನಮ್ಮ ಸ್ಮಾರ್ಟ್ ಮೀಟರ್ ಬರ್ತಾವೆ, ಕರೆನ್ಸಿ ಹಾಕ್ಸಿ ನೀರು ಹಸಕ್ಕೆ ಹೋಗ್ಬೇಕಾಕತಿ. ಅದನ್ನು ಮೊದಲು ಕೈ ಬಿಡಬೇಕು. ಈಗ ಹೆಂಗಿತ್ತು ಹಂಗೆ ಕರೆಂಟ್ ಮುಂದುವರಿಬೇಕು ಅಂತ ನಮ್ಮ ಒತ್ತಾಯ. ಇವತ್ತು ನಾವು ಪುಟ್ಟಪ್ಪ ಹೊನ್ನತಿ ಮತ್ತು ಸಿದ್ಲಿಂಗಪ್ಪ ಚೂರಿಯವರ 19ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಪುಟ್ಟಪ್ಪ ಹೊನ್ನತಿ ಮತ್ತು ಸಿದ್ಲಿಂಗಪ್ಪ ಚೂರಿಯವರು ವೀರಮರಣವನ್ನು ಏಕೆ ಹೊಂದಿದ್ರು ಅಂದರೆ ಗೊಬ್ಬರಕ್ಕಾಗಿ ಬಂದು ಗೊಬ್ಬರ ತಗೊಳ್ಳೋ ಸಲುವಾಗಿ ಗೋಲಿಬಾರಿಗೆ ತುತ್ತಾದರು. ಆ ಗೋಲಿಬಾರಿಗೆ ತುತ್ತಾಗಿ 19 ವರ್ಷ ಆದರೂ ಕೂಡ ಇವತ್ತು ಗೊಬ್ಬರಕ್ಕೆ ಪರದಾಡುವಂಥ ಸ್ಥಿತಿ ಹಾವೇರಿ ಜಿಲ್ಲಾಡಳಿತ ಮಾಡೈತಿ. ಇವತ್ತು ಗೊಬ್ಬರದ ರೇಟ್ ಅಭಾವ ಹೇಗಾಗೈತಿ ಅಂದರೆ ರೊಕ್ಕ ಕೊಟ್ಟು ತೊಗೊಳಕೋದ್ರೆ ಗೊಬ್ಬರ ಸಿಗೋಲ್ತು. 1300 ರೂಪಾಯಿ ಗೊಬ್ಬರನ 2200 2800ವರೆಗೆ ಮಾರ್ತಾ ಇದ್ದಾರೆ. ಮತ್ತು ಏನು ಕಿಸಾನ್ ಆ್ಯಪ್ನ ಮುಖಾಂತರ ಯೂರಿಯಾ ಗೊಬ್ಬರ ತೊಗೋಬೇಕು ಅಂತ ಹೇಳ್ತಾರೆ. ಕಿಸಾನ್ ಆ್ಯಪ್ನಾಗ 1 ಎಕರೆಗೆ 1 ಚೀಲ ಕೊಡ್ತಾರೆ. ನಮ್ಮ ರೈತರು ಲವಣಿ ಮಾಡ್ಯಾರ ಜಮೀನನ್ನು 10 ಎಕರೆ 20 ಎಕರೆ ಯಾವುದೋ ಗೌಡ ಶಾನ್ಭಾಗುಂದ ಅವ್ರು ಯಾಕೆ ತಗೋಬೇಕು? ಅದಕ್ಕೆ ಈ ಕಿಸಾನ್ ಆ್ಯಪನ್ನು ತೆಗೆದುಹಾಕಬೇಕು. ರೈತರ ನೆರವಿಗೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಕೂಡಲೇ ಧಾವಿಸಬೇಕು. ಗೊಬ್ಬರ ಪರಿಪೂರ್ಣವಾಗಿ ಸಿಗುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಮತ್ತು ಬೀಜವನ್ನು ಏಕರೂಪ ದರ ನಿಗದಿ ಮಾಡಬೇಕು ಅಂತ ತಮ್ಮ ಮುಖಾಂತರ ಜಿಲ್ಲಾಡಳಿತ ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಇವತ್ತು ರೈತರಿಗೆ ಗೊಬ್ಬರ ಸಂಬಂಧ ಗೋಲಿಬಾರಾಗಿ ಇಲ್ಲಿಗೆ 19 ವರ್ಷ ಆಗೈತಿ. 19 ವರ್ಷ ಆದರೂ ನಮ್ಗೆ ಇನ್ನೂ ಸಮರ್ಪಕವಾಗಿ ಗೊಬ್ಬರ ಸಿಗೋಲ್ದು ಅಂದರೆ ನಾಚಿಕೆಗೇಡಿನ ಸಂಗತಿ ಆಗೈತಿ. ನಮ್ಮ ಹಾವೇರಿ ಜಿಲ್ಲಾ ನೋಡಿದೆ ಅಂದರೆ ಇಡೀ ರಾಜ್ಯಕ್ಕೆ ದೇಶಕ್ಕೆ ಒಂದಾದ್ರೆ ನಮ್ಮ ಹಾವೇರಿ ಜಿಲ್ಲಾದಾಗ ಒಂದಾಗೈತಿ. ಯಾಕಂದ್ರೆ ಪ್ರತಿ ವರ್ಷನೂ ನಾವು ಗೊಬ್ಬರ ಕೊಡ್ರಿ ಅಂತ ಕೇಳೋಂಥ ಪರಿಸ್ಥಿತಿ ಬಂದೈತಿ. ನಮ್ಮ ಅಜ್ಜರು ನಮ್ಮ ಮುತ್ತಜ್ಜರು ನಮಗೇನು ಗೊಬ್ಬರ ಕೊಡ್ರಿ ಅಂತ ಕೇಳಿದ್ದಲ್ಲ. ಇವರು ಗೊಬ್ಬರ ಕೊಟ್ಟು ನಮ್ಗೆ ಕಲಿಸ್ಬಿಟ್ರ. ಈಗ ಗೊಬ್ಬರ ಯುದ್ಧ ನಡೆದೈತಿ, ಅದಕ್ಕೆ ಸಿಗೋಲ್ದು. ಪೆಟ್ರೋಲಿಯಂ ಐಟಮ್ಸ್ ಹೆಚ್ಚಿಗೆ ಆಗ್ಯಾವ, ಅದಕ್ಕೆ ಸಿಗೋಲ್ದು ಅನ್ನೋಂಥ ರೀಸನ್ ಕೊಟ್ಕೊಂತ ಹೊಂಟ್ರ. ಅದಕ್ಕೆ ಈ ಗೊಬ್ಬರ ಸಿಗ್ಲಿಲ್ಲಕ್ಕ ಅಂದ್ರೆ ನಮ್ಮ ರೈತರೇನೋ ಅವತ್ತಿನ ಟೈಮ್ನಾಗ ಗೊಬ್ಬರ ಬೇಕಂತ ಹೋರಾಟ ಮಾಡಕ್ಕೆ ಹೋಗಿ ಆತ್ಮಹತ್ಯೆ ಗುಂಡಿಟ್ಟು ಕೊಲ್ಲಕ್ಕೆ ಸತ್ರೆ. ಇವತ್ತು ನಾವು ಹಂಗಲ್ಲ, ಎಲ್ಲ ರೈತರು ಜೈಲಿಗೆ ಹೋಗಾಕಾದ್ರೂ ಸಿದ್ಧರದವಿ. ಮುಂದಿನ ದಿನಮಾನದಾಗ ನಮಗೆ ಯೂರಿಯಾ ಗೊಬ್ಬರ ಸಫಿಷಿಯೆಂಟಾಗಿ ಬೇಕು. 20 ಗೊಬ್ಬರ ಅಂತಲ್ಲ 1450 ರೂಪಾಯಿ ಇದ್ದಿದ್ದು ಇವತ್ತು 2100 ರೂಪಾಯಿ ಮಟ್ಟ ರೇಟ್ ಜಂಪ್ ಮಾಡ್ಯಾರ. ಅದಕ್ಕೆ ತಕ್ಷಣ ಕೇಂದ್ರ ಸರ್ಕಾರ ಇದರ ಮಧ್ಯಪ್ರವೇಶ ಮಾಡಿ ಗೊಬ್ಬರದ ರೇಟು ಕಡಿಮೆ ಮಾಡೋಕ್ಕೂ ಸಮರ್ಪಕವಾಗಿ ಗೊಬ್ಬರ ಕೊಡಿಸಬೇಕು ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.